ನಾವು ಈಗ ನವೋದಯಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡುವ. ಇಲ್ಲಿ ಮೊದಲನೇ ಕ್ವಶನ್ನು, 50 ಪೆನ್ನುಗಳ ಮಾರಾಟದ ಬೆಲೆ, ಒಂದು ನಿಮಿಷ, 50 ಪೆನ್ನುಗಳ ಮಾರಾಟದ ಬೆಲೆ 80 ಪೆನ್ನುಗಳ ಅಸಲು ಬೆಲೆಗೆ ಸಮವಾದರೆ ಲಾಭ ಮತ್ತು ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಈಗ ನೋಡಿ, 50 ಪೆನ್ನುಗಳು ಮಾರಾಟದ ಬೆಲೆ, ಮಾರಿದ ಬೆಲೆ = 80 ಪೆನ್ನುಗಳ ಅಸಲು ಬೆಲೆಗೆ ಸಮ, ಅಂದರೆ ಕೊಂಡ ಬೆಲೆಗೆ ಸಮ. ಹೌದಾ? ಕೊಂಡ ಬೆಲೆಗೆ ಸಮವಾದರೆ ಲಾಭ ಅಥವಾ ನಷ್ಟ ಎಷ್ಟು? ಈಗ ನೋಡಿ, ಏನು ಮಾಡಿ ಗೊತ್ತಾ, ಈ 0 ಇತ್ತು, ಈ 0 ಆಯಿತು. ಈಗ ಮಾರಿದ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ, ಅಂದರೆ ಈ ಕೊಂಡ ಬೆಲೆಯನ್ನು ಈ ಕಡೆ ತೊಗೊಂಡೆ ಮತ್ತು ಈ 5ಅನ್ನು ಈ ಕಡೆ ಹೋಗ್ಬೇಕು. ಅಂದರೆ ಈ ಕೊಂಡ ಬೆಲೆ ಈ ಕಡೆ ಹೋದಾಗ ಭಾಗಿಸು ಆಗ್ತದೆ, ಅದಕ್ಕೆ ಛೇದದಲ್ಲಿ ಬರೀಬೇಕು. ನಂತರ ಈ 8ಅನ್ನು ಅಲ್ಲೇ ಬರೀಬೇಕು, ಈ 5ಅನ್ನು ಕೆಳಗಡೆ ಬರೀಬೇಕು. ಈಗ ನೋಡಿ, ಲಾಭ ಎಷ್ಟಾಗಿದೆ? ಕೊಂಡ ಬೆಲೆ 5 ರೂಪಾಯಿ, ಮಾರಿದ ಬೆಲೆ ಎಷ್ಟು? 8 ರೂಪಾಯಿ. ಅಂದರೆ ನಮಗೆ ಲಾಭ ಎಷ್ಟಾಯಿತು? ಲಾಭ 3 ರೂಪಾಯಿ. ಎಷ್ಟಕ್ಕೆ? 5ಕ್ಕೆ 3 ರೂಪಾಯಿ ಲಾಭ. ಹಾಗಾದರೆ ಶೇಕಡ ಎಷ್ಟು? ಶೇಕಡ ಅಂದರೆ 100ರಿಂದ ಗುಣಿಸಬೇಕು. 5 1 5 ಎಷ್ಟಲೇ? 5 20 23 ಎಷ್ಟು? 60. ಅಂದರೆ ನಮಗೆ ಎಷ್ಟು ಶೇಕಡ ಲಾಭ ಆಯಿತು? 60 ಶೇಕಡ ಲಾಭ ಆಯಿತು. ಅಂದರೆ ಆಪ್ಷನ್ ಯಾವುದಿದೆ? ಆಪ್ಷನ್ ಡಿ ಇದೆ. ಯಾವ ಉತ್ತರ? ಆಪ್ಷನ್ ಡಿ ಉತ್ತರ. ಈಗ ಎರಡನೇ ಕ್ವಶನನ್ನು ನೋಡುವ. 12ರ ಮೊದಲ 5 ಗುಣಕಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? 12ರ ಮೊದಲ 5 ಗುಣಕಗಳ ಮೊತ್ತ ಎಷ್ಟು ಅಂದರೆ, ಒಂದು ನಿಮಿಷ, ಈಗ ನೋಡಿ, 12ರ ಮೊದಲ 5 ಗುಣಕ ಅಂದರೆ 12ರ ಮಗ್ಗಿ, 12 12 24 36 48 60 ಇದೆಲ್ಲನ ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟು ಬರ್ತದೆ? 180 ಬರ್ತದೆ. ಅಂದರೆ ನಮ್ಮ ಉತ್ತರ ಎಷ್ಟು? 180. ಈ ರೀತಿಯನ್ನು ಮಾಡ್ಬೋದು. ಅಥವಾ ಈ 5 ಸಂಖ್ಯೆ ಕೊಟ್ಟಿದ್ದಾರಲ್ಲ, 1 2 3 4 5, ಇದರಲ್ಲಿ ಮಧ್ಯ ಸಂಖ್ಯೆ ಯಾವುದು? 36. 36 ಗುಣಿಸು ಎಷ್ಟು ಕೊಟ್ಟಿದ್ದಾರೆ? 5. 5ಅನ್ನು ಗುಣಿಸಿ ಮಾಡಿ ಬಂದಾಗ ನಮ್ಮ ಉತ್ತರ ಎಷ್ಟು ಬರ್ತದೆ? 180 ಬರ್ತದೆ. ಇದೆ ಉತ್ತರ ಯಾವುದು? ಆಪ್ಷನ್ ಡಿ. ನೆಕ್ಸ್ಟ್, ಈಗ ಮೂರನೇ ಕ್ವಶನ್. ಒಂದು ಆಯತದ ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 3:5. ಉದ್ದ ಎಷ್ಟು ಕೊಟ್ಟಿದ್ದಾರೆ? 12 ಸೆಂಟಿಮೀಟರ್. ಆದರೆ ಆಯತದ ಅಗಲ ಎಷ್ಟು? ಈ ನೋಡಿ, ಉದ್ದ ಅನುಪಾತ ಅಗಲ. ಇಲ್ಲಿ ನೋಡಿ, ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 3:5. ಈಗ ಅದರ ಉದ್ದದ ಅಳತೆ ಎಷ್ಟು ಕೊಟ್ಟಿದ್ದಾರೆ? 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎಷ್ಟು? 12 ಸೆಂಟಿಮೀಟರ್. ಅಗಲನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದೆಷ್ಟು ಅಂತ ಕೇಳಿದ್ದಾರೆ. ಈಗ ನೋಡಿ, 3 ಎಷ್ಟಲೇ 12, 3 4 12. ಇದನ್ನು ಈ 4ಅನ್ನು ಇಲ್ಲಿ ಬರೀರಿ. 5 4 20. ಅಗಲ ಎಷ್ಟು? 20 ಸೆಂಟಿಮೀಟರ್. ಆಪ್ಷನ್ ಯಾವುದು? ಆಪ್ಷನ್ ಸಿ ನಮ್ಮ ಉತ್ತರವಾಗಿರ್ತದೆ. ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್, ಈಗ ನೋಡಿ, 4ನೇ ಕ್ವಶನ್. 6 ಪೆನ್ನುಗಳ ಬೆಲೆ 60 ರೂಪಾಯಿಗಳಾದರೆ 10 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ನೋಡಿ, 6 ಪೆನ್ನುಗಳ ಬೆಲೆ, ಒಂದು ನಿಮಿಷ, 6 ಪೆನ್ನುಗಳ ಬೆಲೆ 60 ರೂಪಾಯಿ. ಹಾಗಾದರೆ 1 ಪೆನ್ನುಗಳ ಬೆಲೆ ಎಷ್ಟು? 6 ಎಷ್ಟಲೇ 60, 6 10 60.
ಒಂದಿಷ್ಟಲೇ ಇಲ್ಲಿ 10 ಬರೀರಿ. ಅಂದರೆ 1 ಪೆನ್ನಿಗೆ ಎಷ್ಟು ರೂಪಾಯಿ? 10 ರೂಪಾಯಿ. ಹಾಗಾದರೆ 10 ಪೆನ್ನಿಗೆ ಎಷ್ಟು? 10 ಪೆನ್ನಿಗೆ ಈ 10 ಇಲ್ಲಿ ಬರೀರಿ. 10 ಹತ್ತಲೇ 100 ರೂಪಾಯಿ. ಎಷ್ಟು? 100. ಅಂದರೆ ಆಪ್ಷನ್ ಸಿ. ಇಲ್ಲಿ ನೋಡಿ 6 ಪೆನ್ನುಗಳ ಬೆಲೆ 60 ರೂಪಾಯಿ. ಅಂದರೆ ಇಲ್ಲಿ ನೋಡಿ 6 ಪೆನ್ನುಗಳ ಬೆಲೆ 60 ರೂಪಾಯಿ. 1 ಪೆನ್ನುಗಳ ಬೆಲೆ ಅಂದರೆ ಎಷ್ಟಾಗ್ತದೆ? 10 ರೂಪಾಯಿ ಆಗ್ತದೆ. ಅಂದರೆ 10 ಪೆನ್ನುಗಳ ಬೆಲೆ ಎಷ್ಟಾಗ್ತದೆ? 100 ರೂಪಾಯಿ ಆಗ್ತದೆ. ಆಪ್ಷನ್ ನಮ್ಮದು ಸಿ ಉತ್ತರ. ಈಗ 5ನೇ ಕ್ವಶನ್ ನೋಡಿ. 48 ಕೆಲಸಗಾರರು ಒಂದು ಕೆಲಸವನ್ನು 25 ದಿನಗಳಲ್ಲಿ ಮುಗಿಸುತ್ತಾರೆ. 60 ಕೆಲಸಗಾರರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಈಗ ನೋಡಿ 48 ಕೆಲಸಗಾರರು, ಯಾರು? ಕೆಲಸಗಾರರು ಒಂದು ಕೆಲಸವನ್ನು ಎಷ್ಟು ದಿನ? 25 ದಿನಗಳಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸ ಯಾವುದು? ಅದೇ ಕೆಲಸ ಅಂದರೆ ಎಷ್ಟು? ಅದೇ ಕೆಲಸ 60 ಕೆಲಸಗಾರರು ಎಷ್ಟು ದಿನದಲ್ಲಿ? ದಿನ ಎಷ್ಟು ಅಂತ ಕೇಳಿದ್ದಾರೆ. ಅವಾಗ ನಾವೇನು ಮಾಡಬೇಕು? ಈ ಕಡತ ಹೊಡಿಬೇಕು. ಈ 48 ಮತ್ತು 60 ಯಾವುದರ ಮಧ್ಯದಲ್ಲಿ ಬರ್ತದವಾ? ಯಾವ ಮಧ್ಯದಲ್ಲಿ ಬರ್ತದೆ? 12ರ ಮಧ್ಯದಲ್ಲಿ ಬರ್ತದೆ. 12 ಒಂದು ನಿಮಿಷ. 12 5ಲೇ 12 4ಲೇ, ಸರಿನಾ? 5 1ಲೇ 5 5ಲೇ. ಈಗ ನೋಡಿ 5 4ಲೇ ಎಷ್ಟು? 20. ಇದನ್ನು ಎಕ್ಸ್ ಅಂತ ತಿಳ್ಕೊಳ್ಳಿ. ಎಕ್ಸ್ = 20 ದಿನ. ಹೌದಾ? ಆಪ್ಷನ್ ಯಾವುದು? ಬಿ ಉತ್ತರ ನಮ್ಮದು. ಯಾವುದು? ಬಿ. ಸರಿ.